Sweden, forever on fire. ಹೈಕಮಾಂಡ್ ಖಡಕ್ ಆದೇಶ, ತಂಡ ಹೊಡೆದ್ರ ರೆಬಲ್ಸ್, ಪಕ್ಷದ ವಿರುದ್ಧ ಮಾತನಾಡದಂತೆ ಯತ್ನಾಳ್ಗೆ ತಿಳಿ ಹೇಳಲು ನಿರ್ಧಾರ. ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ಮಾತಿನ ವರಸೆಗಳು ಹೇಗೆ ಬದಲಾಗ್ತಾ ಹೋಗ್ತಾ ಇದೆ, ಮಾತಿನ ಧಾಟಿ ಹೇಗೆ ಬದಲಾಗ್ತಾ ಹೋಗ್ತಾ ಇದೆ ಅಂತ ಹೇಳಿ ಈ ಮಾತುಗಳನ್ನು ನೋಡಿದ್ರೆ ಅನ್ಸುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೂಡಿ ಪೂಜ್ಯ ತಂದೆಯವರು ಮತ್ತು ಪೂಜ್ಯ ತಂದೆಯವರ ಪುತ್ರರ ಬಗ್ಗೆ ಮಾತನಾಡಿದಂಥ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ಮಾತಿನಲ್ಲಿ ತಿಳಿ ಹೇಳಿದ್ವಿ, ನಾವು ಯತ್ನಾಳ್ಗೆ ತಿಳಿ ಹೇಳಲು ನಿರ್ಧಾರ ಮಾಡಿದ್ವಿ ಅಂತ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಯತ್ನಾಳ್ ನೇತೃತ್ವದಲ್ಲಿ ಸಭೆ, ಯತ್ನಾಳ್ ಮೂಲಕ ಹೈಕಮಾಂಡ್ಗೆ ಪತ್ರ ಬರೀಲಿಕ್ಕೆ ನಿರ್ಧಾರ ಮಾಡಿದ್ದೇವೆ, ನಮ್ಮಿಂದ ತಪ್ಪಾಗಿರಬಹುದು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಒಪ್ಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿಯ ಪ್ರಕಾರ ನಮ್ಮಿಂದ ತಪ್ಪಾಗಿರಬಹುದು. ವಿಜೇಂದ್ರ ಬಗ್ಗೆ ಮಾತನಾಡಲು ರಮೇಶ್ ಜಾರಕಿಹೊಳಿ ಹಿಂದೇಟಾಗ್ತಾ ಇದ್ದಾರೆ. ಇಲ್ಲಿ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ರೆಬಲ್ಸ್ ಬಣಕ್ಕೆ ಒಂದು ಆತಂಕ. ಉಚ್ಚಾಟನೆಗೊಂಡಿರುವ ಯತ್ನಾಳ್ ಪರ ನಿಲ್ಲಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ಜೊತೆಗೆ ಪಕ್ಷದ ವಿರೋಧಿ ಚಟುವಟಿಕೆಗಳನ್ನು ಮಾಡಬಾರದು ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ. ಸೊ ಹೀಗಾಗಿ ನಾಳೆ ಯತ್ನಾಳ್ ನೇತೃತ್ವದಲ್ಲೇ ಸಭೆ, ಅದಾದ ನಂತರ ತೀರ್ಮಾನ ಪ್ರಕಟ. ಹೈಕಮಾಂಡ್ಗೆ ಶಿಸ್ತುಸಮಿತಿ ಮತ್ತು ಹೈಕಮಾಂಡ್ಗೆ ಯತ್ನಾಳ್ ಕಡೆ ಒಂದು ಲೆಟರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿಂಪಡಿಬೇಕಂತ ನಾವೆಲ್ಲ ಕೂಡ ಮನವಿ ಮಾಡ್ಕೋತೀವಿ. ಯಾಕಂದರೆ ಪಕ್ಷದ ನಾವು ದೊಡ್ಡವರಲ್ಲ, ಪಕ್ಷ ಏನೋ ತಪ್ಪಿರ್ಬೋದು ಅಥವಾ ಏನೋ ನಮ್ಮ ಕಡೆ ನುಣ್ಣೆ ತರಬೇಕು, ಎಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾಳ್ ಅವ್ರಿಗೆ ನಾಳೆ ಮನವಿ ಮಾಡ್ಕೋತೀವಿ ಮತ್ತು ಹೈಕಮಾಂಡ್ಗೂ ಮನವಿ ಮಾಡ್ಕೋತು. ಮತ್ತು ಇದು ಆಗಬಾರ್ದಾಗಿತ್ತು. ನಮಗೂ ಒಂದು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕರಿರೋದ್ರಿಂದ ಪಕ್ಷಕ್ಕೆ ಉಪಯೋಗ ಮಾಡಬೇಕಾಗಿತ್ತು. ಯಾಕೆ ಏನು ತಪ್ಪಾಗಿದೆ, ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಗಿತ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚಾರ ಹಿಂದೆ ನನಗೆ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ. ನಾವು ಹಿಂದಿಂದ ಹಂಗಾತು ಹಿಂಗೆ ಮಾಡೋದು, ನಾವು ಹಿಂದೆ ಮಾತ್ರ ಪ್ರತಿಯೊಂದು ಶಬ್ದಕ್ಕೂ ಇವತ್ತು ನಾವು ಬಂದಿದ್ದಾನೆ ಆತ ಇವತ್ತು ಬೇಡ. ಅದು ನಾವು ಇದೇ ಅಲ್ಲ, ಯತ್ನಾಳನ್ನು ನಾವು ಹೈಕಮಾಂಡ್ ಮನವಿ ಮಾಡ್ಕೊಂಡು ಈ ಉಚ್ಚಾರಣೆ ಹಿಂದೆ ಬಿಡಬೇಕು, ಮನವಿ ಮಾಡೋಕೆ ಎಲ್ಲ ಕೂಡ ಮನವಿ ಮಾಡಬೇಕು. ನಿಯೋಗಿಲ್ಲ, ನಾವು ನಿನ್ನೆ ಎಲ್ಲ ನಾವು ಕೆಲವೊಂದು ವಿಷಯನೇ ನಿನ್ನೆ ರಾತ್ರಿ ಮಾತಾಡಿದ್ದೀನಿ. ಅದೇನಂತದಲ್ಲ, ನಮ್ಗೆ ಅತಿ ಶೀಘ್ರದಲ್ಲೇ ಇದು ಬಗೆಹರಿದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಹೋಗೋದಂತೂ ಅಂತೂ ನಾವು ಪೂರ್ಣ ನಮ್ಮ ಟೀಮ್ಗೆ ನಮ್ಗೆ ವಿಶ್ವಾಸ ಇದೆ, ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ, ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ. ಆದಷ್ಟು ಶೀಘ್ರದಲ್ಲಿ ಎಲ್ಲ ಇದು ಗೊಂದಲ ಬಗೆಹರ್ತಿದೆ ಅಂತ ಇದೆ. ಹೈಕಮಾಂಡ್ಗೆ ಶಿಸ್ತುಸಮಿತಿ ಮತ್ತು ಹೈಕಮಾಂಡ್ಗೆ ಯತ್ನಾಳ್ ಕಡೆ ಒಂದು ಲೆಟರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನ ವಿಚಾರಣೆ ಹಿಂಪಡಿಬೇಕಂತ ನಾವೆಲ್ಲ ಕೂಡ ಮನವಿ ಮಾಡ್ಕೋತೀವಿ.